ಸೊ ಹಾಯ್ ಎವ್ರಿವನ್, ಐ ಆಮ್ ಬ್ಯಾಕ್ ವಿತ್ ಅನದರ್ ಟಿಪ್ಸ್. ಏನು ಅಂತ ಹೇಳಿದ್ರೆ ಕ್ವಿಕ್ ಆಗಿ ಹೇಳ್ತೀನಿ, ಯಾಕಂದರೆ ಈ ಸಮ್ಮರ್ ಮತ್ತು ವಿಂಟರ್ ಎರಡರಲ್ಲೂ. ಸೊ ಸಮ್ಮರ್ ಈ ಸಲ ಎಷ್ಟಿತ್ತು ಅಂತ ಹೇಳಿದ್ರೆ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಐ ಆಮ್ ಟಯರ್ಡ್ ಆಫ್ ದಿಸ್ ಸಮ್ಮರ್. ಸೊ ಎಲ್ಲರೂ ಅಷ್ಟೇ. ಸೊ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ. ಸೊ ಇದೆರಡರ ಮಧ್ಯದಲ್ಲಿ ಹೇರ್ ಫಾಲ್ ತುಂಬ ಆಗ್ತಿದೆ ಅಲ್ಲ, ಪ್ರತಿಯೊಬ್ಬರಿಗೂ ಆಗ್ತಿದೆ ಅಲ್ಲ. ಸೊ ಕ್ವಿಕ್ಕಾಗಿ ಹೇಳ್ತೀನಿ, ಎಲ್ಲರೂ ಅವ್ರವ್ರ ಶಾಂಪೂಸ್ನ ಚೇಂಜ್ ಮಾಡಿ ಗೋ ಸ್ವಿಚ್ ವಿತ್ ಅ ಮೈಲ್ಡಿ ಆರ್ ಎಲ್ಸ್ ಸಿಲ್ಕ್ ವಾರ್ಮ್ ಶಾಂಪೂ. ಸೊ ಯಾಕೆ ಅಂದರೆ ಪ್ಯಾರಗಿನ್ ಫ್ರೀ ಇದೆ, ಕೆಮಿಕಲ್ ಫ್ರೀ ಇದೆ. ಸೊ ಏರ್ ಫಾಲ್ ಜಾಸ್ತಿ ಆಗ್ತಾ ಇರೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಸೊ ಇದೆರಡು ನ್ಯಾಚುರಲ್ ವೇ ಅಲ್ಲಿ ನೀವು ಸ್ವಿಚ್ ಮಾಡ್ಬೋದು. ಸೆಕೆಂಡ್ ಥಿಂಗ್, ಗೋ ವಿತ್ ಅ ಬೋಟ್ರೆಸ್ ಪ್ರೋ ಆರ್ ಎಲ್ಸ್ ಕ್ಯೂಸೆರಾ. ಸೊ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ಸೊ ಇದು ಕ್ಯಾಪ್ಷನಲ್ಲಿ ಹಾಕ್ತೀನಿ ಯಾವುದು ಅಂತ. ಕ್ಯೂಸೆರಾ ಸಿರಮ್ ಆದರೆ ಮಾರ್ನಿಂಗ್ 10 ಸ್ಪ್ರೇ, ಈವ್ನಿಂಗ್ 10 ಸ್ಪ್ರೇ, ಅಟ್ಲೀಸ್ಟ್ 3 ಮಂತ್ಸ್ ಮಾಡಿ. ಆ್ಯಂಡ್ ಟೇಕ್ ಅ ಫಾಲಿ ಹೇರ್ ಎ ಟ್ಯಾಬ್ಲೆಟ್. ಸೊ ಫಾಲಿ ಹೇರ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್. ಸೊ ಆ ಟ್ಯಾಬ್ಲೆಟ್ನ 3 ಮಂತ್ಸ್ ತೊಗೊಳ್ಳೋದ್ರಿಂದ ನಿಮ್ಮ ಹೇರ್ ಮತ್ತು ರೀಗ್ರೋತ್ ಆಗುತ್ತೆ. ಸೊ ಗೋ ಸ್ವಿಚ್ ವಿತ್ ಸ್ಪಿನಾಚ್ ಜ್ಯೂಸ್ ಪ್ರತಿದಿನ 7 ಡೇಸ್ ಕುಡಿತಾ ಬನ್ನಿ, ಒಂದು ದಿನನೂ ಮಿಸ್ ಮಾಡಬೇಡಿ. ಸೆಕೆಂಡ್ ವೀಕ್ ಅಶ್ವಗಂಧ ಟೀ ಆಫ್ಟರ್ ಅ ಬ್ರೇಕ್ಫಾಸ್ಟ್. ಅಶ್ವಗಂಧ ಟೀನ ನೀವು ಸ್ಟಾರ್ಟ್ ಮಾಡಿ ಕುಡಿಯೋದಕ್ಕೆ. ಥರ್ಡ್ ಒನ್ ಈಸ್ ಲೈಕ್ ಸತ್ವಾರಿ ಕೇಳಿರ್ತೀರ, ಸೊ ಅದನ್ನು ಸ್ಟಾರ್ಟ್ ಮಾಡಿ. ಆ್ಯಂಡ್ ದೆನ್ ಫೋರ್ತ್ ಈಸ್ ಆಮ್ಲ. ಸೊ ಆಮ್ಲಾನ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಖಾಲಿ ಹೊಟ್ಟೆಲಿ ಅಷ್ಟು ತುಂಬಾ ಒಳ್ಳೆಯದು. ಸೊ ಆಮ್ಲಾನ ಜ್ಯೂಸಾರು ಮಾಡ್ಕೊಂಡು ಕುಡೀರಿ, ಆರ್ಎಲ್ಸ್ 4 o'clock ಪೆಪ್ಪರಲ್ಲಾದ್ರೂ ಚಾಪ್ಸ್ ಮಾಡ್ಕೊತೀನಿ. ಇಟ್ ವಿಲ್ ರಿಯಲಿ ರೀಗ್ರೋತ್ ಯುವರ್ ಹೇರ್ ವೆರಿ ಫಾಸ್ಟ್. ಆ್ಯಂಡ್ ಎವ್ರಿ ಮಂತ್ ಚಾಪ್ ದಟ್ ಏನದು ಡೌನ್ ಪಾರ್ಟ್ ಅಂತ ಹೇಳಿದ್ರೆ ಕೆಳಗಡೆ ಕೂದಲನ್ನ ಚಾಪ್ಸ್ ಮಾಡಿ. ವಾಟ್ ಈಸ್ ದ ಹೆಂಡ್ ಸ್ಪ್ಲಿಟ್ ಆಗಿರುತ್ತೆ ಅಲ್ಲ, ಪ್ರತಿ ತಿಂಗಳು 1 ತಿಂಗಳು ಮಿಸ್ ಮಾಡ್ದಲೆ ಸೊ ಚಾಪ್ಸ್ ಮಾಡಿ ಟ್ರಿಮ್ ಮಾಡಿಸ್ಕೊಳ್ಳಿ. ಸ್ಕ್ಯಾಲ್ಪಿಂಗ್ ಮಸಾಜ್ ಮಾಡಿ. ಯಾರು ಹೇಳಿದ್ದು ಆಯಿಲ್ ಬೇಡ ಅಂತ, ಗೋ ವಿತ್ ಆಲ್ಮಂಡ್ ಆಯಿಲ್ ಆರ್ ಎಲ್ಸ್ ಲೈಕ್ ಕೋಕೋನಟ್ ಆಯಿಲ್. ಮನೇಲಿರೋ ವರ್ಜಿನ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ಕೋಕೋನಟ್ ಆಯಿಲಲ್ಲಿ ಮಸಾಜ್ ಮಾಡ್ಕೊಳ್ಳಿ ವೀಕ್ಲಿ ಒನ್ಸ್. ನಿಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿರಬೇಕು, ಸ್ಕ್ಯಾಲ್ಪಿಗೆ ರಿಲ್ಯಾಕ್ಸ್ ಆಗಿರಬೇಕು, ದ ಮೇನ್ ಸ್ಟ್ರೆಸ್ ಫ್ರೀ ಆಗಿರಬೇಕು. ಸೊ ಸ್ಟ್ರೆಸ್ ಫ್ರೀ ಆಗಿರಿ. ಆಲ್ಮೋಸ್ಟ್ ನಿಮ್ಮ ಒಂದು ಪ್ರಾಬ್ಲಮ್ ಆ್ಯಕ್ನೀಸ್ ಆಗಿರಲಿ, ಮಾರ್ಕ್ಸ್ ಆಗಿರಲಿ, ಸೊ ಹಾಗೆಯೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಲಿ, ಹೇರ್ ಗ್ರೋತ್ ಆಗಿರಲಿ, ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಗೋ ವಿತ್ ಏನದು ಸ್ಟ್ರೆಸ್ ಫ್ರೀ ಲೈಫ್. ಥ್ಯಾಂಕ್ ಯು. ಇದೇ ಥರ ಬೇರೆ ವೀಡಿಯೋಸು ನಿಮಗೆ ಬೇಕು ಅಂತ ಹೇಳಿದರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.